ಭಾಳ ಸಂತೋಷ ಆಯಿತು. ನಮಗೊಂದು ಸಮಸ್ಯೆ ಭಾಳ ದಿನಗಳಿಂದ ನಾವು ಹೋರಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ನ್ಯಾಯ ಸಿಗ್ತಿರೋ ಕಾರಣ ಯಾವ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳ ಹತ್ರ ಹೋಗ್ಬೇಕು, ಯಾವ ಅಧಿಕಾರಿಯಿಂದಲೂ ನಮ್ಗೆ ಸ್ಪಂದನೆ ಇಲ್ಲ. ನಮ್ದು ಏನು ವಿಷಯ ಅಂದರೆ ನಮ್ಮ ಮಾವ ಜಯರಾಮ್ ರೆಡ್ಡಿ ಅಂತ ಅವರು ಒಂದು 2006 ಒಂದು ಲ್ಯಾಂಡ್ ತೊಗೊಂಡಿರ್ತೀವಿ, ಒಂದು 10 ಗುಂಟೆ ಕೊರ್ಮಾವು ಅಗ್ರನಲ್ಲಿ ಪಕ್ಕದಲ್ಲಿ ಒಬ್ಬ ಬಿಲ್ಡರ್ 2010 ಅವರು ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ಮಾಡಿ ಅವತ್ತಿಂದನೂ ದೌರ್ಜನ್ಯ ಬರೋದು, ಎಕ್ಸಸ್ ಲ್ಯಾಂಡ್ ಬೇಕು ಅನ್ನೋದು, ಇಲ್ಲಾಂದರೆ ರೌಡಿಗೆ ಕಳಿಸೋದು, ಇಲ್ಲಾಂದರೆ ನೀವು ಬಲವಂತ ಕೊಡಬೇಕು, ಇಲ್ಲಾಂದರೆ ನಿಮ್ಮನ್ನು ಇಲ್ಲಿಂದ ಓಡಿಸ್ತೀರಿ ಅನ್ನೋದು, ಈ ಥರ ಮಾಡ್ಕೊಂಡೇ ಬಂದ. ಆಮೇಲೆ ಒಂದು 5-6 ವರ್ಷ ಆದಮೇಲೆ ಕಟ್ಟಡ ಸ್ಟಾರ್ಟ್ ಮಾಡ್ತಾರೆ. ಸರಿ ಆಯಿತು, ಅವನಿಗೂ ಮಾಡ್ಕೊಂಡ. ನಾವೇನೋ ಸರ್ವೆಗೆ ಹಾಕ್ಕೊಳ್ಳೋಣ ಅದು ಇದು ಅಂತೇಳಿ ನಾವು ನಮ್ಮ ದಾಖಲೆಗಳನ್ನು ತೊಗೊಂಡು ಅಧಿಕಾರಿಗಳು ತೊಗೊಂಡ್ರೆ ಯಾವ ಅಧಿಕಾರಿಗೂ ಸ್ಪಂದನೆ ಇಲ್ಲ. ಏನು ಕಾರಣ ಅಂದರೆ ಯಾರು ಇಷ್ಟು ತೊಗೊಂಡಿದ್ರೆ ನಮಗೇನು ಗೊತ್ತಿಲ್ಲ. ಆಮೇಲೆ ನಾವು ರೀಸೆಂಟಾಗಿ 2 ವರ್ಷದಿಂದ ಇದ್ರ ಮೇಲೆ ಹೋರಾಟ ಮಾಡಿ ನಮ್ಮ ದಾಖಲೆಗಳ ಪ್ರಕಾರ ಅಧಿಕಾರಿಗಳು ರೆವಿನ್ಯೂ ಅಥಾರಿಟೀಸು ಸರ್ವೆ ಮಾಡಿ ಅದ್ಬಸ್ತಾಗಿ ಕಲ್ಲನ್ನು ಹಾಕ್ನಿರ್ತಾರೆ. ಆ ಸಮಯಕ್ಕೆ ಏನು ಮಾಡ್ತೀವಿ, ಬಂದು ಯಾವ ರೆವಿನ್ಯೂ ಅಥಾರಿಟೀಸು ಒಳಗಡೆ ಹೋಗಿಲ್ಲ, ಪೊಲೀಸ್ ಒಳಗಡೆ ಹೋಗಿಲ್ಲ, ಕೇಳಿದ್ರೆ ಎಲ್ಲರೂ ಕಲ್ಲನ್ನು ಸಾಯಿಸ್ತೀವಿ ಅಂತಾರೆ. ಏನು ಇಷ್ಟು ದೌರ್ಜನ್ಯ ಅಂದರೆ ನೀವು ಯಾವ ಬೆಂಗಳೂರವರ ಅಂದರೆ ಅಲ್ಲ, ನೆಲ್ಲೂರು ಕೇಳಿದ್ರೆ ಬಾಂಬ್ ಕಳಿಸ್ತೀನಿ ಅಂತಾರೆ. ಇದು ಭಾಳ ಆಯಿತು ದೌರ್ಜನ್ಯ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವ್ರೇನಂತಾರೆ, ನಾಗೇಶ್ ಎಸ್ ಸರ್ ನಾವು FIR ಮಾಡೋಣ ಅದ್ರ ಬಗ್ಗೆ, ಆಮೇಲೆ ಕೂಲಂಕುಷವಾಗಿ ನಾವು ವಿಚಾರಿಸ್ತೀವಿ ಅಂತೇಳಿ ಅಲ್ಲಿಗೆ ಬಿಟ್ಟರು. ಅದಾದ ನಂತರ ನಾವು ಮತ್ತೆ ಅವನು ಸ್ಟೇಷನ್ಗೆ ಫಾಲೋ ಅಪ್ ಮಾಡ್ತಾ ಇದ್ದರೆ ಅದು ಸ್ವಲ್ಪ ನೆಗ್ಲೆಕ್ಟ್ ಆಗ್ತಾಯಿತ್ತು ಅಂತ ಅರ್ಥ ಆಯಿತು. ಆಮೇಲೆ ಸ್ವಲ್ಪ ಒಂದು ಏನು ಹಿನ್ನೆಲೆ ಅಂತ ಹೇಳ್ಬಿಟ್ಟು ನಾವು ಹುಡ್ಕೋಣ ಅಂತ ಹೋದರೆ, ಆಮೇಲೆ ನಮಗೆ ಸರ್ ಬಾಬು ಶ್ರೀನಿವಾಸ್ ಅಂತ ಅವ್ರನ್ನೂ ಇದೇ ಥರ ಅನ್ಯಾಯ ಮಾಡಿ ಅವ್ರ ಲ್ಯಾಂಡ್ ಕಬ್ಜಾ ಮಾಡಿರ್ತಾರೆ. 93ರಿಂದ ಇವ್ರು ಓಡೋರು. ನಾವು 2006, ಇವ್ನು 2010. 93ರಿಂದ ಇವರು ಸಿಕ್ಕಿದ್ರು. ಆಮೇಲೆ ಮತ್ತೆ ಇನ್ನೂ ದಾಖಲೆಗಳು ಎಲ್ಲ ರೇರಾಯಿಂದ, ಕಮಿಷನರಿಂದ, ಮತ್ತು ಯಾರೆಲ್ಲ ಕೊಟ್ಟಿದ್ದಾರೋ ಅವ್ರಿಗೆ DC-ಯಿಂದ ಪ್ರತಿಯೊಂದು ನಾನು RTI ಹಾಕಿ ಡಾಕ್ಯುಮೆಂಟ್ಸ್ ತೆಗೆದೆ. ಆ ಡಾಕ್ಯುಮೆಂಟ್ಸ್ ತೆಗೆದಾಗ ಮೇಲ್ನೋಟಕ್ಕೆ ಫಸ್ಟ್ ಕಣ್ಣು ಹೊಡೆದಿದ್ದು 3 ಗುಂಟೆ ಸರ್ಕಾರಿ ಜಾಗ ಇದೆ, ಅದರಲ್ಲಿ ಬ್ಲಾಕ್ ನಂಬರ್ B ಅಂತ ಕಟ್ಬಿಟ್ಟು 240 ಅಪಾರ್ಟ್ಮೆಂಟ್ ಕಟ್ಟಿದೆ. ಆಯಿತು, ನೆಕ್ಸ್ಟ್ ಸರ್ವೆ ಏನಾದರೂ ಮಾಡ್ಕೊಂಡಿದ್ದಾನೆ ಇವನು ಎಷ್ಟಿದೆ ಲ್ಯಾಂಡ್ ಅಂತ ಎಕ್ಸ್ಟೆಂಡ್ ಮಾಡಿದ್ರೆ ಸರ್ವೆ ಮಾಡ್ಕೊಂಡಿಲ್ಲ. ಆಯ್ತು, ಸರಿ ಆಯಿತು, ಅವ್ನು ಹೋಗಿದ್ದೀನಿ, ನೀನು ಯಾಕೆ ಅದ್ಬಸ್ತು ಅದು ಸರ್ವೆ ಆಗಲಿ ಮಾಡಿಲ್ಲ, ಇಲ್ಲ ಪೋಡಿ ಏನಾದರೂ ಮಾಡ್ಕೊಂಡಿಲ್ಲ, ಅದು ಪೋಡಿ ಆಗ್ತೀರಾ ಯಾವ DC ನೀವು ಕನ್ವರ್ಷನ್ ಆರ್ಡರ್ ಕೊಡೋಂಗಿಲ್ಲ, ಆದರೂ ಕೊಟ್ಟಿದ್ದಾರೆ. ಆಯಿತು, ಸರಿ ಕನ್ವರ್ಷನ್ ಆಯಿತು, ಮುಂದಕ್ಕೂ ಕರೆಕ್ಟಾಗಿ ಅವ್ನು ಕಟ್ಕೊಂಡಿದ್ರೆ ನಮಗೆ ತೊಂದರೆ ಇಲ್ಲ. ಈ ಕಡೆಯವ್ರದ್ದು ಹಾಕ್ಕೊಟ್ಟ, ಈ ಕಡೆಯವ್ರದ್ದು ಹಾಕ್ಕೊಟ್ಟ. ಆಮೇಲೆ ನಮಗೆ ಡಾಕ್ಯುಮೆಂಟ್ಸ್ ಸಿಕ್ಕಿದ ಮೇಲೆ ನಮಗೊಂದು ತಿಂಗಳಿಂದ ಏನು ಗೊತ್ತಾಯಿತು, 7 ಜನ ಕೇರಳ ಅವರು ಪಾಪ ಏಜ್ಡ್ ಪರ್ಸನ್ಸ್ ಎಲ್ಲ 86, 87, 88 ಇರ್ಬೋದು. ಅವ್ರಿಗೆ ಏನು ಮಾಡ್ತಾರೆ, ಕಲ್ಲಲ್ಲಿ ಹೊಡೆದು ಅವ್ರು ಇದ್ದಿದ್ದ ಮನೆ ಡೆಮಾಲಿಷನ್ ಮಾಡಿರ್ತಾರೆ. ಅವ್ರಿಗೆ ಅವ್ರ ದಾಖಲೆಗೆ ಮನೆ ಶೆಡ್ ಇರುತ್ತೆ, ಶೆಡ್ಡಿಂದ ಮತ್ತು ಎಲೆಕ್ಟ್ರಿಸಿಟಿ ಬಂದಿರುತ್ತೆ. ಅವ್ರಿಗೆ ಏನು ಬಂದರೂ ಕೂಡ ಇವ್ರು ಏನಂದರೆ ನಾನು ನಡೆದಿದ್ದೆ, ಆನೆ ನಡೆದಿದ್ದೆ ದಾರಿ ಅಂತ, ಅಂದರೆ ನನ್ನ ದುಡ್ಡಿದೆ, ಅಕ್ಕಪಕ್ಕ ನಾನು 11 ಫ್ಲೋರ್ ಎತ್ತೀನಿ ಅಂದರೆ ಮಿಕ್ಕಿದವರೆಲ್ಲ ಇರುವೆ ಸಮಾನ. ನಾವು ಆಮೇಲೆ ಆ ಕೇಸ್ ಯಾರು ಹಾಕಿದ್ರು, ಈ ಕೇಸ್ ಸ್ಟೇಟಸ್ ಏನಿದೆ ಅಂತ ಒಂದು 7 ಕೇಸ್ ಅವ್ರಿಗೆ ಭೇಟಿ ಆದಾಗ ಎಲ್ಲ 2012, 15, 18 3 ಆ ಟೈಮಿಗೆ ಇಲ್ಲಿ ಏನು ಒಂದು ಕಟ್ಟಡ ಕಟ್ಟಬಾರ್ದು ಅಂತ ತಡೆ ಆಗಬೇಕು ಜಡ್ಜ್ಮೆಂಟ್. ಅದನ್ನು ಮರೆಮಾಚಿ ಎಲ್ಲ ಅಧಿಕಾರಿಗಳ ಹತ್ರನೂ ಅವನು ಅಪ್ರೂವಲ್ ತೊಗೊಂಡು ಕಟ್ಟಡ ಆದರೂ ಸರಿಯಾಗಿ ಕಟ್ಟಿದ್ದಾನ, ಆಯಿತು ನೀವು ಒಂದು ಪ್ಲ್ಯಾನ್ ಅನ್ನೋದಿದೆ, BBMP ಒಂದು ಪ್ಲ್ಯಾನ್ ಕೊಡುತ್ತೆ, ಇಷ್ಟೇ ಕಟ್ಟಡ ಕಟ್ಟಬೇಕು, ಇಲ್ಲಿ ನಿಮ್ಮ ಸಾಯಿಲ್ ಟೆಸ್ಟ್ ಆಗಬೇಕು, ಈ ಚೆಕ್ ಲಿಸ್ಟು ಕರೆಕ್ಟಾಗಿರಬೇಕು, ಸೆಟ್ ಬ್ಯಾಕ್ ಇಷ್ಟಿರಬೇಕು, ಎಲ್ಲದನ್ನು ಗಾಳಿ ತಳ್ಬಿಟ್ಟ. ಈಗ ಫೈರ್ ಡಿಪಾರ್ಟ್ಮೆಂಟ್ ಪ್ರಕಾರ ನೀವು 3.1 ಮೀಟರ್ಸು ಅಂತ ದಾಖಲೆಯಲ್ಲಿ ಕೊಡ್ತಾರೆ, ಮಿನಿಮಮ್ ಅಷ್ಟಿರಬೇಕು ಅಂತ. ನಾಳೆ ಫೈರ್ ಇನ್ಸಿಡೆಂಟ್ ಆದಾಗ ಆ ಗ್ಯಾಪ್ ಇಲ್ದಿದ್ರೆ ನೀವು ಮಾಡೋಂಗಿಲ್ಲ. ಸೊ ಅದರ ಬೇಸಿಸ್ ಮೇಲೆ 31 ಬೇಕು ಅಂತ ಅಪ್ರೂವಲ್ ಕೊಡ್ತಾರೆ. ಇದನ್ನೇನು ಮಾಡ್ತಾರೆ, ಅದನ್ನು 2.1 ಇಳಿಸ್ತಾರೆ. ಅಂದರೆ ನೀವು ಕೈ ಹಾಕಿದ್ರೆ ಫ್ಯಾನು ನಿಮಗೆ ತಡೆಯಲಿ. ನಾಳೆ ಮಕ್ಕಳು ಯಾವುದು ಬೆಳೆದು ನಿಂತರೆ ಅವ್ರು ಕೈ ಹಾಕೋದು ಕೂಡ ಬೆಳಗ್ಗೆ ಹೋಗ್ಬೇಕು. ಆ ರೀತಿ ಅಂದರೆ ಡಿವಿಷನ್ ಮಾಡಿ 180 ಫ್ಲ್ಯಾಟ್ ತೊಗೊಂಡಿರೋ ಅಪ್ರೂವಲ್ 234 ಫ್ಲ್ಯಾಟ್ ಮಾಡ್ತಾರೆ. ಯಾವುದೇ ಅಧಿಕಾರಿ ಹೋದ್ರು ಕೂಡ ಸೈಲೆಂಟ್. ಅಂದರೆ ಏನು, ಈ ಎಕ್ಸಸ್ ಕಟ್ಟಿರೋದು ಯಾರು ಕೊಡಬೇಕು, ಯಾರಾದರೂ ನೀವು ಒಪ್ಕೊಂಡಿದ್ದಾರಾ,
ನೀನು ಇಷ್ಟ ಬಂದಿಂಗೆ ಮಾಡು, ನಾನು ನಿಮ್ಗೆ ರೆಡಿ ಇರ್ತೀನಿ ಅಂತ. ನಮಗೆ ಇಷ್ಟು ಅನ್ಯಾಯ ನಡೀತಾ ಇದ್ದರೆ ಆಲ್ಮೋಸ್ಟ್ 38 ಡಿಪಾರ್ಟ್ಮೆಂಟ್, 28 ಡಿಪಾರ್ಟ್ಮೆಂಟ್ಸ್ಗೆ ಆಗಸ್ಟ್ 9 ತಾರೀಕು ಒಂದು ಲೆಟರ್ ಬರೀತೀವಿ, ಮತ್ತು ಆಗಸ್ಟ್ 15 ಒಂದು ಬರೀತೀವಿ, ಮತ್ತು ಆಗಸ್ಟ್ 24 ಒಂದು ಬರೀತೀವಿ. ಈ ಮೂರಲ್ಲೂ ಏನಾದರೂ ತಡೆ ಆಗ್ದಿರಾ, ಏನಾದರೂ ನಿಲ್ಲಿಸ್ತಾರ ಅಂತ ನಾವು ನೋಡಿದ್ವಿ. ಯಾವ ದಾಖಲೆ ಪ್ರಕಾರ ಈಗ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಒಬ್ಬ ಬಿಲ್ಡರ್ಸ್ಗೆ ಅವನ ಅಫಿಡವಿಟ್ ಬಾಂಡ್ ಅಂತ ಒಂದು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಕೊಡಬೇಕು. ನಾನು ಯಾವುದೇ ಸುಳ್ಳನ್ನು ಹೇಳಿಲ್ಲ, ನಾನು ನೀವು ಕೊಟ್ಟು ನಿಬಂಧನೆಗಳನ್ನ ಕರೆಕ್ಟಾಗಿ ನಾನು ಫಾಲೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು BBMP ಇಂಜಿನಿಯರ್ನ ಕೂಡ ಅವರು ಅಲಾಟ್ ಮಾಡ್ತಾರೆ. ಒಂದು ಕಾಸ್ಟ್ ಇಟ್ಕೊಂಡ ಎಲ್ಲ ಗಾಳಿಗೆ ಹಾಕಿ ಒಂದೇ ಒಂದು ಡಿವಿಷನ್, ಒಂದೇ ಒಂದು ಅದಕ್ಕೆ ಪತ್ರದಲ್ಲಿ ಇದ್ದಂಗೆ ಕಟ್ಟಿಲ್ಲ. 31 ಮೀಟ್ರ್ ಕಟ್ಟಬೇಕು, 42 ಮೀಟ್ರ್ ಕಟ್ತೀಯ. ಫ್ಲ್ಯಾಟ್ಸ್ ಡಿವೈಡ್ ಮಾಡಿ ಸೆಟ್ ಬ್ಯಾಕ್ ಯಾರಿಗೂ ಬಿಡೋದಿಲ್ಲ. ಪಕ್ಕದ ಒಂದು ಖಾಲಿ ಇದ್ದರೆ ಅದನ್ನು ಹಾಕ್ಕೊಂಡು ನಾನು ಅಪಾರ್ಟ್ಮೆಂಟ್ ಕಟ್ತೀನಿ ಅಂದರೆ ನಾವು ಎಲ್ಲಿಂದ ಹೋಗ್ಬೇಕು? ಅವರು ಏಜ್, ಇವರು ಏಜ್, ಯಾರು ಹೋದ್ರೂ ಭಯ ಬೀಳ್ತಾರೆ ಒಳಗಡೆ ಹೋಗೋದಕ್ಕೆ. ಒಳಗಡೆ ಹೋದರೆ ನೆಕ್ಸ್ಟ್ ನಮಗೆ ಕೊಲೆಗೋದಕ್ಕೆ ಬರುತ್ತೆ. ಅದನ್ನು ನಾವು ಪೊಲೀಸವ್ರಿಗೆ ಹೇಳಿದ್ರು ಕೂಡ ಆಯ್ತು, ನಾಗೇಶ್ ತನಿಖೆಯಲ್ಲಿದೆ ಅಂತ ಅಂದಿದ್ದಾರೆ. ಇನ್ನು ಮುಂದಕ್ಕೆ ಇದ್ರ ಬಗ್ಗೆ ಏನಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಇಲ್ಲಿ ಬಂದಿದ್ದೀವಿ. ನಾನು ಮಾವ ಒಂದು ಮಾತು ಬಾನಸವಾಡಿಗೆ 2 ಕಿಲೋಮೀಟರ್ ದೂರದಲ್ಲಿ ಹೊರಮಾಗಬೇಕು. ನಾವು ಜಮೀನು ಪರ್ಚೇಸ್ ಮಾಡಬೇಕು. ಮೊದಲಿಂದ ನಾವು ಅಲ್ಲಿದ್ದೀವಿ. ಆದರೆ ಈ ಬಿಲ್ಡರ್ಗಳು ಬಂದ ಮೇಲೆ ಜಮೀನು ಅವರು ಸ್ವಲ್ಪ ತಗೊಂಡಿದ್ರು. 2 ಎಕರೆ 8 ಗುಂಟೆ ಅಂತ. ನಮ್ಗೆ 10 ಗುಂಟೆ 2 ಸಲ, ಒಂದು 10 ಗುಂಟೆ, ಒಂದು 10 ಗುಂಟೆ, ಒಂದು 14 ಗುಂಟೆ ನಾವು ಪರ್ಚೇಸ್ ಮಾಡಿದ್ವಿ 3. ಅದರಲ್ಲಿ 14 ಗುಂಟೆ ಮಾರಿದ್ವಿ. ಇನ್ನೊಂದು 10 ಗುಂಟೆ ಇತ್ತು. ಆ 10 ಗುಂಟೆ ಜಮೀನು ನಾವು ಇಲ್ಲ ಅದೇನು 10 ಗುಂಟೆ ಹೇಳಿ ಕರೆಕ್ಟಾಗಿ ಹೇಳಿ. 10 ಗುಂಟೆ ಒಂದು 10 ಗುಂಟೆ ಒಂದು 2 ಪರ್ಚೇಸ್ ಮಾಡಿದ್ವಿ. ಒಂದು 14 ಗುಂಟೆ ಪರ್ಚೇಸ್ ಮಾಡಿದ್ವಿ. 14 ಗುಂಟೆ ಒಬ್ರಿಗೆ ಕೊಟ್ಬಿಟ್ವಿ. 10 ಗುಂಟೆ ಒಬ್ರಿಗೆ ಕೊಟ್ಬಿಟ್ವಿ. ನಮ್ದು 10 ಗುಂಟೆ ಉಳ್ಕೊಂಡಿತ್ತು. ಅದು ಹಾಗೇ ಇದೆ ಈಗ. ಆ 10 ಗುಂಟೆಯಲ್ಲಿ ಈ ಬಿಲ್ಡರು ನಮ್ಮ ಜಮೀನನ್ನ ಅಕ್ವೈರ್ ಮಾಡಿಕೊಂಡು 4 ಗುಂಟೆ ಒಳಗಡೆ ಹಾಕ್ಕೊಂಡಿದ್ದಾರೆ. ಆ 4 ಗುಂಟೆನೇ ಅವ್ರಿಗೆ ಶೆಡ್ ಬ್ಯಾಕ್ ತೋರಿಸ್ಕೊಂಡಿದ್ದಾರೆ. ಅವ್ರು ಬಿಡಬೇಕಾದ ಬಿಟ್ಟಿಲ್ಲ, ನಮ್ಮ ಜಮೀನು ತೋರಿಸಿ ಅವ್ರು ಶೆಡ್ ಬ್ಯಾಕ್ ತೋರಿಸ್ಕೊಂಡಿದ್ದಾರೆ. ಈಗೇನಾಗಿದೆ ಅಂದರೆ ನಮ್ಮ ಶೆಡ್ ಬ್ಯಾಕ್ ತೋರಿಸಿ ಅವ್ರ ಬಿಲ್ಡಿಂಗ್ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ನಾವು ಅಳತೆ ಮಾಡಿಸಿದ್ವಿ, ಸರ್ವೆ ಮಾಡಿದ್ರು, ದುರಸ್ತ್ ಮಾಡಿದ್ರು, ಅದ್ಬಸ್ತ್ ಮಾಡಿದ್ರು, ಜಮೀನು ನಮ್ದು ಎಲ್ಲಿದೆ ಅಂತ ತೋರಿಸ್ಕೊಟ್ರು, ಬೌಂಡ್ರಿ ಕಲ್ಲು ಹಾಕಿಸಿದ್ರು. ಹಾಕಿಸಿದ ಮೇಲೆ ತಹಸೀಲ್ದಾರ್ ಆಫೀಸಿಂದ ಯಾರ್ಯಾರು ಬರಬೇಕು ಅವರೆಲ್ಲ ಬಂದಿದ್ದು ತೋರಿಸಿ ಹೋದ್ಮೇಲೆ ನಾವು ಈಚೆ ಬಂದ ತಕ್ಷಣ ಅವ್ರ ಹತ್ರ ಗುಂಡಗಳು ಅಂದರೆ ಅದು ಕೆಲಸ ಮಾಡೋವಂಥ ಜನಗಳು ಬಿಟ್ಟು ಕಲ್ಲನ್ನ ಬಿಸಾಕಿದ್ದಾರೆ. ಬಿಸಾಕಿದ್ದಾದಮೇಲೆ ನಾವು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವ್ರು ಬಂದರು. ಅವ್ರನ್ನೂ ದೌರ್ಜನ್ಯವಾಗಿ ಒಳಗಡೆ ಬರಬೇಡ ಅಂತ ರೋಪ್ ಹಾಕಿದ್ರು. ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ ನೀವು ಬಾಪ ಸ್ಟೇಷನ್ ಹತ್ರ ಅಂತ ಕರೆದ್ರು. ಅವ್ರು ಸ್ಟೇಷನ್ ಹತ್ರ ಹೋದ್ರೋ ಇಲ್ವೋ, ನಾವು ಹೋಗಿದ್ವಿ, ಆಯ್ತು ನೋಡೋಣ ಅಂತ ಪೊಲೀಸ್ನವ್ರು ಹೇಳಿದ್ರು. ಅಷ್ಟಿಗೆ ಅದು ಸುಮ್ಮನೆ ಆಗಿದೆ. ಮತ್ತೆ ಇನ್ನೊಂದು ಸಲ 2 ಸಲ ಮತ್ತೆ ಹೋದ್ವಿ. ನೀವು ಬೇಕಾದರೆ ಸರ್ವೆ ಮಾಡ್ಕೊಳ್ಳಿ ಅಂತ ಅವ್ರು ನಾನೇ ಖುದ್ದ ನಿಂತ್ಕೊಂಡು, ತಿರುಪಾಲ್ ರೆಡ್ಡಿ ಅಂತ ಅವರಿಬ್ಬರು, ಅವ್ರಿಗೆ ನಾನೇ ಹೋಗಿ ಖುದ್ದ ಮಾಡಿ, ನೋಡಪ್ಪ ನೀವು ಕನ್ವರ್ಷನ್ ಮಾಡ್ಕೊಂಡಿದ್ದೀರಾ, ಆ ಕನ್ವರ್ಷನ್ ಮಾಡಿರೋದು ಸರಿ ಇರ್ಬೋದೇನೋ, ಆದರೆ ನೀವು ದುರಸ್ತ್ ಮಾಡಿಲ್ಲ, ನಿಮ್ಮ ಜಮೀನು ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಕೊಂಡಿಲ್ಲ, ದಯವಿಟ್ಟು ನೀವು ಮಾಡಿಕೊಳ್ಳಿ ಅಂತ ನಾನು ಅವ್ರ ಆಫೀಸ್ಗೆ ಹೋಗಿ ಕೂತ್ಕೊಂಡು 3 ಸಲ ಹೇಳಿದ್ದೀನಿ. 3 ಸಲ ಹೇಳಿದ್ರು. ಆ ಒಂದು ಪೇಪರ್ ತೊಟ್ಬಿಟ್ಟು 11A ಸ್ಟೇಜ್ಗೆ ಅಂತ ಯಾವಾಗ ಸರ್ಕಾರದಲ್ಲಿ ಕೊಟ್ಟಿದ್ರು ಅದನ್ನೇ ತೋರಿಸಿ ಕಳಿಸ್ತಾರೆ ಹೊರತು ದುರಸ್ತ್ ಮಾಡಲೇ ಇಲ್ಲ. ದುರಸ್ತ್ ಮಾಡಿದ್ದಾದ್ಮೇಲೆ ನಮ್ಮ ಜಾಗ ಅಕ್ವೈರ್ ಮಾಡಿದ್ದಾರೆ. ಅದರದ್ದೇ ದೊಡ್ಡ ಕೇಸ್ ಇದೆ. ನಾವು ಇದುವರೆಗೂ 10 ಸಲ ಅವ್ರ ಹತ್ರ ಮಾತಾಡಿದ್ದೀವಿ, ಆದರೂ ರೋಪ್ ಆಗ್ತಾರೆ. ಒಳಗಡೆ ಮಾತ್ರ ಬಿಡಲ್ಲ. ಯಾಕೆ ಬಿಡಲ್ಲ ಅಂದರೆ ಅವ್ರ ಜಮೀನಿಗೆ ಈಗ ನಮ್ಮದೇನಾದರೂ ಅವ್ರಿಗೆ ನಮ್ಮದು ಐಡೆಂಟಿಫೈ ಮಾಡಿಬಿಟ್ರೆ ಅವರು 200 ಅಪಾರ್ಟ್ಮೆಂಟು ಹೊಡಿಬೇಕಾಗ್ತದೆ. ಅದರಿಂದ ಅವರು ಅದನ್ನು ಗ್ಯಾದರ್ ಮಾಡಿಕೊಂಡೇ ಇಟ್ಕೊಂಡಿದ್ದಾರೆ. ನಾವೇನು ಬಿಡಲ್ಲ. ಈಗ ತೊಂದರೆ ಆಗಿದೆ, ಅದನ್ನು ನಿಮ್ಮ ಮುಂದೆ ಎಲ್ಲ ಹೇಳ್ತಿದ್ವಿ. ದಯವಿಟ್ಟು ಅದು ಪರಿಹಾರ ಆಗಬೇಕು ನಮಗೆ.